ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ಇವತ್ತಿನ ನನ್ನ ವಿಡಿಯೋ ಬಂದುಬಿಟ್ಟು ನಾನು ವೈಟ್ ಪ್ಲೇಸ್ ಯಾಕೆ ಜಾಸ್ತಿ ಅಂತ ನನಗೆ ಕಮೆಂಟ್ ಬಂದಿತ್ತು. ತುಂಬ ಟೈಮಿಂದ ಬರ್ತಾ ಉಂಟು. ತುಂಬ ವೈಟ್ ಪ್ಲೇಸ್ ಇದೆ, ಏನು ಮಾಡಬೇಕು ಅಂತ ಕೇಳ್ತೀರಿ ನೀವು. ವೈಟ್ ಪ್ಲೇಸ್ ನಮ್ಮದು ಗಲೀಜಿದ್ದರೆ ನಮ್ಮ ಮಲ್ಲಿಗೆ ಗಿಡದಲ್ಲಿ ತುಂಬ ಎಲೆ ಉದುರಿದ್ದು ಅದು ಇದು ಕೊಳ್ತಿದ್ದೆಲ್ಲ ಇದ್ದರೆ ನಾವು ಏನೇ ಮಾಡಿದರೂ ಯಾವ ಮದ್ದು ಹಾಕಿದರೂ ನಮಗೆ ಸಕ್ಸಸ್ ಆಗೋದಿಲ್ಲ. ಮತ್ತು ನಮ್ಮ ಹತ್ರ ಬೇರೆ ಯಾವುದು ಗಿಡ ನಮ್ಮ ಅಕ್ಕಪಕ್ಕ ಇದೆ, ತರಕಾರಿ ಗಿಡ ಆಗಿರ್ಬೋದು, ಹುಲ್ಲು ಇದೆ, ಆ ಥರ ಎಲ್ಲ ಇದ್ದರೆ ಅದರಲ್ಲಿ ಕೂತ್ಕೊಂಡಿರ್ತದೆ, ರಾತ್ರಿ ಬಂದು ಹಾಳಾಗ್ತದೆ, ರಾತ್ರಿ ಬಂದು ಎಲ್ಲ ಮೊಗ್ಗೆಯನ್ನು ತಿಂತದೆ. ಹಾಗಾಗಿ ನಾನು ನಿಮಗೆ ಇವತ್ತು ಸಜೆಸ್ಟ್ ಮಾಡೋದು ಎಂತ ಅಂತ ಹೇಳಿದರೆ, ನಮ್ಮ ಗಿಡವನ್ನು ಫಸ್ಟು ನಾವು ಕ್ಲೀನ್ ಇಟ್ಕೊಳ್ಬೇಕಾಯ್ತಾ. ಕ್ಲೀನ್ ಇಟ್ಕೊಂಡು ಆಮೇಲೆ ಮದ್ದು ಹಾಕಬೇಕು. ಆಮೇಲೆ ಮದ್ದು ಅಂತ ಹೇಳಿದರೆ ವೈಟ್ ಪ್ಲೇಸ್ ಹಾರುದು ಕಾಣ್ತದೆ ನಿಮಗೆ. ಆವಾಗ ನೀವು ಫೆಗಸಸ್ ಹಾಕಿದರೆ ಅದು ಸಕ್ಸಸ್. ಇಲ್ಲ ಫೆಗಸಸ್ ಕ್ರಿಮಿ ಆಗಿದೆ ಅಂದರೆ ಚಿಕ್ಕ ಚಿಕ್ಕ ಕ್ರಿಮಿಗಳಾಗ್ತದೆ, ಹುಳಗಳಾಗ್ತದೆ, ಅದರಲ್ಲಿ ಕೀಟ ಇರ್ತದೆ ನಮಗೆ. ಅಂದರೆ ಹೂ ಕಟ್ಟುವಾಗೆಲ್ಲ ಮೊಗ್ಗೆಯಲ್ಲಿ ಸಿಗ್ತದೆ, ಮೊಗ್ಗೆ ಚಿಕ್ಕದಾಗಿರ್ತದೆ, ಮೊಗ್ಗೆ ಹಳದಿಯಾಗಿರ್ತದೆ, ಆ ಥರ ಎಲ್ಲ ಕೊಳ್ತಿರ್ತದೆ, ಆ ಥರ ಎಲ್ಲ ನಮಗೆ ಸಿಗ್ತದೆ. ಆವಾಗ ನಾವು ಫೆಗಸಸ್ ಹಾಕಿದರೆ ಅದು ಸಕ್ಸಸ್ ಆಗೋದಿಲ್ಲ ಆಯಿತಾ. ಆವಾಗ ಬೇರೆ ಏನಾದರೂ ಹಾಕಬೇಕು. ಅದಕ್ಕೆ ನಾನು ಮೊನ್ನೆ ನನ್ನ ಸಮಾಧಾನಕ್ಕೆ ನಾನು ಮದ್ದು ಹಾಕಿದ್ದೇನೆ. ಆದರೆ ಇವಾಗ ನೋಡಿ ಇಷ್ಟು ಎಲೆ ಎಲ್ಲ ಉದುರಿದಿದೆ. ಇದು ಮಳೆಯಲ್ಲಿ ನೀರು ನಿಂತು ಎಲೆ ಎಲ್ಲ ಉದುರಿದೆ ಆಯಿತಾ. ಇದನ್ನು ಕ್ಲೀನ್ ಒಮ್ಮೆ ನಾನು ಗುಡಿಸಿದ್ದೆ, ಆದರೆ ಕ್ಲೀನ್ ಆಗಿರಲಿಲ್ಲ. ಈಗ ಇನ್ನೊಮ್ಮೆ ಗುಡಿಸ್ತಾ ಇದ್ದೇನೆ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಇಷ್ಟೆಲ್ಲ ಇದು ಮಾಡ್ತಾ ಇರೋದು. ನೋಡಿ ಇದರಲ್ಲಿ ಎಲ್ಲ ಒಣಗಿ ನಿಂತಿದೆ ಮತ್ತು ಎಲೆ ಕೊಳ್ತಿದೆ, ಗಿಡದಲ್ಲೇ ಎಲ್ಲ ಕೊಳ್ತಿದೆ ಆಯಿತಾ. ಅಲ್ಲಿ ಇಷ್ಟು ಮಟ್ಟವಾಗಿ ಬೆಳೆಯುವಾಗ ಇದರಲ್ಲಿ ಸಿಕ್ಕಾಕ್ಕೊಳ್ತದೆ. ನಾವು ಈ ಥರ ಎಲ್ಲ ಮಾಡಿದಾಗ ಒಂದು ಕೀಟ ಇದ್ದರೆ ಸಹ, ವೈಟ್ ಪ್ಲೇಸ್ ಇದ್ದರೆ ಸಹ ಹಾರಿ ಹೋಗ್ತದೆ, ಇನ್ನೊಂದು ಎಲೆ ಸಹ ಉದುರ್ತದೆ ಆಯಿತಾ. ನಾವು ಈ ಥರ ಕ್ಲೀನ್ ಮಾಡಿ ತೆಗಿಬೇಕು. ಎಲೆ ಅಥವಾ ಹುಲ್ಲು ಬೆಳೆದಿದೆಯಾ ಎಂತ ಅಂತ ಎಲ್ಲ ತೆಗಿಬೇಕು. ಮತ್ತು ಇದನ್ನೆಲ್ಲ ಗುಡಿಸಿ ನಾವು ದೂರ ಹಾಕಬೇಕಾಯ್ತಾ, ಅಲ್ಲಿ ಇಡಬಾರ್ದು, ದೂರ ಹಾಕಬೇಕು. ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಕ್ಲೀನ್ ಮಾಡಿ ನಿಮಗೆ ತೋರಿಸ್ತಿದ್ದೇನೆ. ನನ್ನ ಗಿಡದಲ್ಲಿ ಸಹ ವೈಟ್ ಪ್ಲೇಸ್ ಕಾಣ್ತಾ ಇಲ್ಲ, ಆದರೆ ಹುಳಗಳು ಇದೆ. ಅದು ವೈಟ್ ಪ್ಲೇಸ್ ಅಂತ ಹೇಳಿದರೆ ಫಸ್ಟ್ ಬರ್ತದೆ, ಮೊಟ್ಟೆ ಇಟ್ಟು ಹೋಗ್ತದೆ, ಆನಂತರ ಅದರಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿಗಳಾಗ್ತದೆ. ಅದು ನಮಗೆ ಬೇರೆ ಥರ ಆಗಿ ಕಾಣಿಸ್ತದೆ, ಬೇರೆ ಏನಲ್ಲ. ವೈಟ್ ಪ್ಲೇಸ್ ಬಂದು ಮೊಟ್ಟೆ ಇಟ್ಟು ಹೋಗೋದಾಯ್ತಾ, ಬೇರೆ ಏನೂ ಅಲ್ಲ. ಅದು ವೈಟ್ ಪ್ಲೇಸಿಂದನೇ ಆ ಥರ ಆಗಿರೋದು. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೇನೆ, ಹಾಗಾಗಿ ಹೇಳ್ತಿದ್ದೇನೆ. ನೋಡಿ, ನಮಗೆ ಅದು ಹಾಕಬೇಕು, ಇದು ಹಾಕಬೇಕು, ಅದು ಸುಮ್ಮನೆ ಹೇಳೋದು. ಯಾವುದು ಹಾಕಿದ್ರೂ ಈ ಥರ ಗಲೀಜಿದ್ದಾಗ ಹೋಗುವುದಿಲ್ಲ. ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡು ಮದ್ದು ಹಾಕ್ತೇವಲ್ಲ, ಖಂಡಿತವಾಗಿಯೂ ಹೋಗ್ತದೆ ಆಯಿತಾ. ಕೀಟವೇ ಇರಬಾರ್ದು ಹಾಗೆ. ನನ್ನ ತರಕಾರಿ ಗಿಡದಲ್ಲಿ ತುಂಬ ವೈಟ್ ಪ್ಲೇಸ್ ಇದೆ. ಅದು ಒಂದೆರಡು ಬಂದರೆ ಸಾಕಲ್ವಾ. ಒಂದೆರಡು ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿದೆ ಅಂತ ಇಟ್ಕೊಳ್ಳಿ, ಅದು ಎಲ್ಲ ಮೊಗ್ಗೆಯಲ್ಲಿರ್ತದೆ. ಅದು ಒಂದು ಮೊಗ್ಗೆ ಖಾಲಿಯಾಗಿದ ನಂತರ ಇನ್ನೊಂದು ಮೊಗ್ಗೆಗೆ ಜಂಪ್ ಮಾಡ್ತದೆ. ಅದು ನೋಡಿದೆ ನಾನು, ಪಟ್ ಪಟ್ ಹಾರ್ತಾ ಇರ್ತದೆ ಆಯಿತಾ. ಅದು ರೆಕ್ಕೆ ಬಂದಿರೋದಿಲ್ಲ, ಇದು ವೈಟ್ ಪ್ಲೇಸ್ ಥರ ಹಾರೋದಿಲ್ಲ, ಅಲ್ಲೇ ಜಂಪ್ ಮಾಡ್ತಾ ಇರ್ತದೆ, ಸ್ವಲ್ಪ ಎಲೆಯಲ್ಲೇ ಜಂಪ್ ಮಾಡ್ತಾ ಇರ್ತದೆ. ಜಂಪ್ ಮಾಡಿ ಇನ್ನೊಂದು ಮೊಗ್ಗೆಗೆ ಸೇರಿಕೊಳ್ತು, ಒಂದು ಮೊಗ್ಗೆ ಮುಗಿದ ನಂತರ ಇನ್ನೊಂದು ಮೊಗ್ಗೆಗೆ ಸೇರಿಕೊಳ್ತಾ ಇರ್ತದೆ. ಅದಕ್ಕೆ ನಾವೆಂತ ಮಾಡಬೇಕಂತ ಹೇಳಿದರೆ, ಈ ಥರ ಕ್ಲೀನ್ ಮಾಡಿಕೊಂಡು ಔಷಧಿ ಹಾಕಬೇಕು. ಔಷಧಿ ನೀವು ಯಾವುದು ಹಾಕ್ತೀರಿ ನೋಡಿ, ಅದನ್ನೇ ಹಾಕ್ಬೋದು. ಕೀಟನಾಶಕ ಏನು ಹಾಕ್ತಿರಲ್ಲ ಅದನ್ನೇ ಹಾಕ್ಬೋದು. ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡಿ ಅದನ್ನೇ ಹಾಕ್ಬೋದು, ತೊಂದರೆ ಇಲ್ಲ. ಈಗ ವೈಟ್ ಪ್ಲೇಸಿಗೆ ನಾನು ನೋಡಿ ಹಾರ್ತಾ ಇರ್ತದಲ್ಲ, ಅದಕ್ಕೆ ಮಾತ್ರ ಪೆಗಸಸ್ ಆಯಿತಾ. ನಾವೀಗ ಚಿಕ್ಕ ಚಿಕ್ಕ ಅದರಲ್ಲಿ ತುಂಬ ಕೀಟ ಆಗಿದೆ, ಕೊಳ್ತು ಹೋಗ್ತಾ ಇದೆ ಮೊಗ್ಗೆಗಳು, ಅಂದರೆ ಅದಕ್ಕೆ ಪೆಗಸಸ್ ಹಾಕಿ ಪ್ರಯೋಜನ ಇಲ್ಲ. ನಾನು ನೋಡಿದ್ದೇನೆ, ಅಬ್ಸರ್ವ್ ಮಾಡಿದ್ದೇನೆ. ಈಗ ನೀವು ವೈಟ್ ಪ್ಲೇಸ್ ಆಗಿದೆ ಎಂತ ಮಾಡಬೇಕಂತ ಕೇಳಿದರೆ ಅದಕ್ಕೆ ಪೆಗಸಸ್ ಹಾಕಬೇಕಂತ ಹೇಳ್ತಾರೆ. ಹಾಗೆ ಅಲ್ಲ, ನೀವು ಎಂತ ಮಾಡಬೇಕಂತ ಹೇಳಿದರೆ, ಫಸ್ಟ್ ಫರ್ಟಿಲೈಸರ್ ಶಾಪಿಗೆ ನಿಮ್ಮ ಮೊಗ್ಗೆಯನ್ನು ತಗೊಂಡು ಹೋಗ್ಬೇಕು, ಹೀಗೆ ಆಗಿದೆ ಅಂತ. ಆವಾಗ ಅವರು ಕರೆಕ್ಟಾಗಿ ಮದ್ದು ಕೊಡ್ತಾರೆ. ನಿಮ್ಮಲ್ಲಿ ಹೇಗೆ ಕೊಡ್ತಾರೆ ಗೊತ್ತಿಲ್ಲ, ನನಗೆ ಮದ್ದು ಕೊಡುವವರು ಕರೆಕ್ಟಾಗಿ ಕೊಡ್ತಾರೆ. ತುಂಬ ಕಾಸ್ಟ್ಲಿ ಇರ್ತದೆ, ಆದರೆ ಸಹ ಕರೆಕ್ಟ್ ಅವರ ಮದ್ದು ತಂದು ಹಾಕಿದರೆ ಕರೆಕ್ಟ್ ಕ್ಲಿಯರ್ ಆಗ್ತದೆ. ನನಗೆ ಮೊನ್ನೆ ಅವರು 1.5 ತಿಂಗಳ ಹಿಂದೆ ನನಗೆ ಏನೋ ಕೆಲಸ ಮಾಡ್ತಾಯಿದ್ದೆ, ನನಗೆ ಆಗಲಿಲ್ಲ ಮದ್ದು ಹಾಕಲಿಕ್ಕೆ. ಆವಾಗ ಹೋಗಿ ಕೇಳಿದಾಗ ತುಂಬ ಹಾಳಾಗಿದೆ ಅಂತ ಕೇಳಿದಾಗ ಅವರು ಅವೆಂಜರ್ ಮತ್ತು ಇನ್ನೊಂದು ಯಾವುದೋ ಒಂದೆರಡು ಕೊಟ್ಟಿದ್ದರು. ಅದನ್ನು ಮಿಕ್ಸ್ ಮಾಡಿ ಹಾಕಿದಾಗ ಇನ್ನೊಂದು ಡ್ಯಾಂಟೋಸ್ಟ್ ಅಂತೇಳಿ ಮತ್ತು ಇನ್ನೊಂದು ಸಾಫ್ ಅಂತೇಳಿ, ಅದು 3 ಮಿಕ್ಸ್ ಮಾಡಿ ಹಾಕಿ ಅಂತ ಕೊಟ್ಟಿದ್ದರು.
ಅದನ್ನು ಮಿಕ್ಸ್ ಮಾಡಿ ಹಾಕಿದೆ. ತುಂಬ ಒಳ್ಳೆಯದಾಗಿತ್ತು, ಗಿಡನೂ ತುಂಬ ಚೆಂದ ಚಿಗುರು ಬಂದಿತ್ತು, ಒಳ್ಳೆ ಮೊಗ್ಗೆ ಬಂದಿತ್ತು, ಎಲ್ಲ ಚೆನ್ನಾಗಿತ್ತು. ಮೊನ್ನೆ ಸಹ ನಾನು ಅದನ್ನೇ ಹಾಕಿದ್ದೇನೆ. ಆದರೆ ಇಷ್ಟು ಗಲೀಜಿರುವಾಗ ಅದು ಸಕ್ಸಸ್ ಆಗೋದಿಲ್ಲ, ಗೊತ್ತುಂಟ. ಆಗಿದೆ ಅಂದರೆ ಫುಲ್ಲು ಕ್ಲಿಯರ್ ಆಗಲಿಲ್ಲ. ಯಾಕಂತ ಹೇಳಿದರೆ ನೋಡಿ ಎಷ್ಟು ಕಸ ಉಂಟು, ನೋಡಿ ನಿಮಗೆ ತೋರಿಸಿದೆ ಎಷ್ಟು ಗಲೀಜಿದೆ. ಈ ಮಳೆಗಾಲದಲ್ಲಿ ಇಷ್ಟು ಕೊಳೆತರೆ ನಮ್ಮ ಕೀಟ ಇಲ್ಲೇ ಮನೆ ಮಾಡ್ಕೊಳ್ತದೆ, ಬೇರೆ ಎಲ್ಲೆಲ್ಲ ಇಲ್ಲೇ ಮನೆ ಮಾಡ್ಕೊಳ್ತದೆ. ಇನ್ನೊಂದು ಎಂತ ಹೇಳಿದರೆ, ನಂದು ಪೋಲಿ ಹೌಸ್ ಇದೆ ಅಲ್ಲ, ಇದರಲ್ಲಿ ಜಾಸ್ತಿ ಆಗತ್ತೆ ಆಯಿತಾ, ಜಾಸ್ತಿ ಕೀಟ ಬರೋದು ಜಾಸ್ತಿ. ಮಳೆ ಇದ್ದರೆ ಎಂತಾಗ್ತದೆ, ಮಳೆಯಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ವೈಟ್ ಪ್ಲೇಸಿಗೆ. ಆದರೆ ಮಳೆಯಲ್ಲಿ ನೀರು ಬೀಳುವುದಿಲ್ಲಲ್ಲ, ಹಾಗಾಗಿ ಒಳ್ಳೆ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಹಾಗಾಗಿ ನಾನಿವತ್ತು ಗಿಡದ ಎಲೆಗಳಿಗೆಲ್ಲ ನೀರು ಹಾಕಿದ್ದೇನೆ. ಡೈಲಿ ನೀರು ಹಾಕಬೇಕೇನೋ ಅಂತ ಅನಿಸ್ತದೆ, ಬಟ್ ಡೈಲಿ ಹಾಕಲಿಕ್ಕೆ ಕಷ್ಟ ಆಗ್ತದೆ, ಪ್ಲಾಸ್ಟಿಕ್ ಒಳಗೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಪೈಪ್ ಹಾಕುವ ಅಂತ ಹೇಳಿದರೆ ನಮ್ಮದು ನೀರಿದ್ದು ವ್ಯವಸ್ಥೆ ಅಷ್ಟು ಇಲ್ಲ. ಹಾಗಾಗಿ ನೋಡಬೇಕೇನಾಗತ್ತೆ ಅಂತ, 2 ದಿನಕ್ಕೊಮ್ಮೆ ನೀರು ಹಾಕುವ ಅಂತ ಇದ್ದೇನೆ. ಎಂತಾಗ್ತದೆ ನೋಡಬೇಕು. ನೋಡಿ, ನಾನು ನಿಮಗೆ ಒಳ್ಳೆ ಸಜೆಸ್ಟ್ ಮಾಡೋದಿಷ್ಟೇ, ಒಳ್ಳೆಯದಾಗಿ. ಯಾಕಂತ ಹೇಳಿದರೆ ನಾವು ಅದನ್ನು ಹಾಕಿ ಇದನ್ನು ಹಾಕಿ ಹೂವು ಒಳ್ಳೇದು ಬರುತ್ತೆ ಅದು ಹೇಳುವುದಿಲ್ಲ ನಾನು. ಯಾಕಂತ ಹೇಳಿದರೆ ಕೆಲವು ಸಿಗ್ತದೆ ಮದ್ದಿನ ಅಂಗಡಿಯಲ್ಲಿ ಹೂವು ಒಳ್ಳೇದು ಬರಲಿಕ್ಕೆ. ನಾವು ಇವಾಗ ಏನು ಹಾಕ್ತೇವೆ ನೋಡಿ, ಮೈಕ್ರೋಲ್ ಆಗ್ಬೋದು ಅಥವಾ ಬಾವಸ್ಟಿನ್ ಆಗ್ಬೋದು, ಆಮೇಲೆ ಬೇರೆ ಬೇರೆ ಸಿಗ್ತದೆ, ನಮಗೆ ತುಂಬ ಸಿಗ್ತದೆ. ಅಂದರೆ ಹೂವು ತುಂಬ ಬರಲಿಕ್ಕೆ ಅದನ್ನು ನಾವು ಹಾಕಿದರೆ ಕಂಟಿನ್ಯೂ ನೀವು ಅದನ್ನೇ ಹಾಕಬೇಕಾಗ್ತದೆ. ಕೆಮಿಕಲನ್ನು ಹಾಕಿದರೆ ನೀವು ಇದು ಮಳೆಗಾಲದಲ್ಲಿ ನೋಡಿ, ಮಳೆಗಾಲದಲ್ಲಿ ನೀವು ಮೊಗ್ಗೆ ಬರಲಿಕ್ಕೆ ನೀವು ಇದನ್ನೆಲ್ಲ ಹಾಕ್ತೀರಿ, ಓಕೆ, ನಾನು ಒಪ್ಕೊಳ್ತೇನೆ. ಮೊಗ್ಗೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಮಳೆ ನೀರು ಮೊಗ್ಗೆಯ ಚೆಂಡೆ ಮೇಲೆ ನಿಂತರೆ ಎಲ್ಲ ಹೂವು ಹಾಳಾಗ್ತದೆ, ಗೊತ್ತಾಯ್ತಾ. ನೀವು ಇನ್ಕಮ್ ಜಾಸ್ತಿ ಇದ್ದರೆ ಓಕೆ, ಇನ್ಕಮ್ ಸ್ವಲ್ಪ ಬರ್ತಾಯಿದೆ ಅಂತ ಹೇಳಿದರೆ ನೀವು ಆ ಥರ ಐಡಿಯಾ ಮಾಡಿದರೆ ನಿಮಗೆ ಲಾಸ್ ಆಗ್ತದೆ. ನಾನು ಇದನ್ನು ಸಹ ನಾನು ಫಸ್ಟ್ ಹಾಗೆ ಮಾಡ್ತಾಯಿದ್ದೆ. ನಾನು ಮಾಡಿರೋದೆಲ್ಲ ಇದಕ್ಕೆ ಹಾಕಲಿಕ್ಕೆ ಸಾಕಾಗ್ತಿರ್ಲಿಲ್ಲ. ಬಟ್ ನಾವು ಎಷ್ಟು ನಮಗೆ ಇನ್ಕಮ್ ಬರುತ್ತೆ ನೋಡಿ, ಅಷ್ಟೇ ನಾವು ಮಾಡಬೇಕು. ಈಗ ಮಳೆಗಾಲದಲ್ಲಿ ನಾವು ಹೆಚ್ಚು ಪ್ರಯತ್ನ ಮಾಡಬಾರ್ದು. ಈಗ ಅಂತ ಹೇಳಿದರೆ ಬಿಸಿಲಿದೆ, ಪರವಾಗಿಲ್ಲ, ಪ್ರಯತ್ನ ಮಾಡಿ, ಯಾವುದು ಸಹ ಹಾಕಿ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಂದರೆ ಫರ್ಟಿಲೈಸರ್ ಶಾಪಲ್ಲಿ ಕೇಳಿ, ಮೊಗ್ಗೆಗಾಗ್ಬೋದು, ಕೀಟಕ್ಕಾಗ್ಬೋದು, ಮೊಗ್ಗೆ ಬರಲಿಕ್ಕಾಗ್ಬೋದು, ಕೀಟಕ್ಕಾಗ್ಬೋದು, ಯಾವ್ದಾದ್ರು ಸ್ಪ್ರೇ ಮಾಡಲಿಕ್ಕಿದ್ರೆ ಮಾಡಿ. ಆದರೆ ಕಂಟಿನ್ಯೂ ನೀವು ಅದನ್ನು ಮಾಡಬೇಕಾಗ್ತದೆ, ಇಲ್ಲಾಂದರೆ ನೀವು ಅದನ್ನು ಬಿಟ್ಟರೆ ಮತ್ತೆ ನಿಮಗೆ ಸಿಗೋದಿಲ್ಲ. ಹಾಗೆ ನಾನು ಅದಕ್ಕೆ ಮತ್ತು ಕೆಮಿಕಲನ್ನು ಹಾಕಿದರೆ ಆಯುಷ್ಯ ಕೂಡ ತುಂಬ ಕಡಿಮೆ ಇರುತ್ತೆ ಆಯಿತಾ ಗಿಡಗಳಿಗೆ. ನೀವು ಹಿಂಡಿ ಅಥವಾ ಇದು ಗೊಬ್ಬರ ಮಿಕ್ಸರೆಲ್ಲ ಹಾಕಿದರೆ ಅಷ್ಟು ಪ್ರಾಬ್ಲಮ್ ಇರೋದಿಲ್ಲ. ಮೇಲಿಂದ ನಾವು ಕೆಮಿಕಲನ್ನು ಸ್ಪ್ರೇ ಮಾಡ್ತೇವಲ್ಲ, ಅದು 15 ಡೇಸ್ಗೊಮ್ಮೆ ಮಾಡಬೇಕೆ, ಇಲ್ಲಾಂದರೆ ಹೂ ಕಡಿಮೆ ಆಗ್ತದೆ ಆಯಿತಾ. ಅದನ್ನು ನಾನು ಬೇರೆಯವರಿಂದ ತಿಳಿದಿದ್ದು, ಆದರೆ ನಾನು ಯಾವುದೇ ಕೆಮಿಕಲನ್ನು ಇಷ್ಟರೊಳಗೆ ಯೂಸ್ ಮಾಡಿಲ್ಲ. ಹಾಗಾಗಿ ಇನ್ನೊಂದೆಂತ ಹೇಳಿದರೆ, ನನಗೆ ಸ್ವಾತಿಯವರು ನನಗೆ ಮೆಸೇಜ್ ಮಾಡಿದ್ರು, ನನಗೆ ಹೇಳಲಿಕ್ಕೆ ಆಗಲಿಲ್ಲ, ಮೆಸೇಜಿಗೆ ರಿಪ್ಲೈ ಕೊಟ್ಟಿದ್ದೇನೆ, ಆದರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಗಿಡ ಪಾಟಲ್ಲಿದ್ದರೆ ಒಳ್ಳೆಯದಾ ನೆಲದಲ್ಲಿದ್ದರೆ ಒಳ್ಳೆಯದಾ ಅಂತ ಕೇಳಿದರು. ಖಂಡಿತವಾಗಿಯೂ ನೆಲದಲ್ಲಿದ್ದರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿ ಗಿಡ ದಟ್ಟವಾಗಿ ಬೆಳೆದಿರುತ್ತೆ, ಅದಕ್ಕೆ ಆರಾಮವಾಗಿರುತ್ತೆ, ಆಯುಷ್ಯ ಕೂಡ ಜಾಸ್ತಿ ಇರುತ್ತೆ. 15, 20, 25 ಇಯರ್ ತನಕ ಇರುತ್ತೆ ನೆಲದಲ್ಲಿದ್ದರೆ. ನಾವು ಹೇಗೆ ಅದನ್ನು ನೋಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದ್ದಾದರೆ ಒಂದು 5-6 ಇಯರಿಗೆ ಸಾಯ್ಬೋದು ಅಂತ ಅನ್ನಿಸ್ತದೆ ನನಗೆ. ಹಾಗಾಗಿ ನಿಮಗೆ ಸಜೆಸ್ಟ್ ಮಾಡೋದು, ನೀವು ನೆಡೋದಾದರೆ ನೆಲದಲ್ಲೇ ನೆಡಿ, ನೆಲದಲ್ಲಿ ಜಾಗ ಇದ್ದರೆ ಪಾಟಲ್ಲಿ ನೆಡೋದಕ್ಕಿಂತ ಒಳ್ಳೆಯದಾಗ್ತದೆ ಅಂತ ಹೇಳ್ತೇನೆ. ನನಗೆ ತುಂಬ ಲೇಟ್ ಆಯಿತು ಇದನ್ನು ತಿಳಿಸ್ಲಿಕ್ಕೆ. ನೀವು ಈ ವಿಡಿಯೋ ನೋಡಿದರೆ ಬೇಕಿದ್ದರೆ ನನಗೆ ಇನ್ನೊಮ್ಮೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ನಾನು ನಿಮಗೆ ಹೇಳ್ತೇನೆ. ನೆಲದಲ್ಲಿ ನೆಟ್ಟರೆ ತುಂಬ ಒಳ್ಳೇದು ಬರುತ್ತೆ ಗಿಡ. ನನಗೆ ಜಾಗ ಇದ್ದರೆ ಖಂಡಿತವಾಗಿ ನೆಲದಲ್ಲೇ ನೆಡ್ತಿದ್ದೆ ನಾನು. ನೋಡಿ, ನಾನು ಕ್ಲೀನ್ ಮಾಡಿದ್ದೇನೆ, ಸ್ವಲ್ಪ ಮಾಡಿದ್ದೇನೆ, ನೋಡಿ ಎಷ್ಟು ಕ್ಲೀನ್ ಇದೆ ಅಂತ. ಖುಷಿಯಾಗುತ್ತೆ ಓಡಾಡಲಿಕ್ಕೆಲ್ಲ ನೋಡಲಿಕ್ಕೆಲ್ಲವ. ಹೀಗೆ ಕ್ಲೀನ್ ಇರಬೇಕು ಯಾವತ್ತು, ಎಲ್ಲರ ಗಿಡ ಕೂಡ ಹೀಗೇ ಕ್ಲೀನ್ ಇರಬೇಕು. ಇಲ್ಲಾಂದರೆ ಮಳೆಗಾಲದಲ್ಲಿ ಹಾಳಾಗ್ತದೆ ಆಯಿತಾ. ವೈಟ್ ಪ್ಲೇಸ್ ಇಲ್ಲೇ ಕೂತ್ಕೊಳ್ತದೆ, ಎಲ್ಲೂ ಕೂದಿಲ್ಲ, ಇಲ್ಲೇ ಕೂತ್ಕೊಳ್ತದೆ. ಹಾಗಾಗಿ ನಿಮಗೆ ಹೇಳ್ತೇನೆ, ಹೀಗೆ ಕ್ಲೀನ್ ಮಾಡ್ಕೊಳ್ತಾ ಇರಿ. ನಿಮಗೆ ಆದಾಗ ಕ್ಲೀನ್ ಮಾಡ್ತಾ ಇರಿ, ಆವಾಗ ಗಿಡ ಒಳ್ಳೇದು ಬರುತ್ತೆ. ಆಯಿತು, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟು ತಿಳಿಸಿದ್ದೇನೆ. ನಿಮಗೆ ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಅಂತ ಹೇಳ್ತೇನೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳೆ ಸಿಗ್ತೇನೆ. ಬಾಯ್ ಬಾಯ್.